ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸೂಪರ್ ಅಪ್ಡೇಟ್ ಬಂದಿದೆ. ಈ ಅಪ್ಡೇಟ್ ಇಂದ ಯಾರೆಲ್ಲ ರೀಲ್ಸ್ ಮಾಡ್ತಾರಲ್ಲ ಅವ್ರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಅದೇನಪ್ಪ ಅಂದ್ರೆ ನೀವು ಪೋಸ್ಟ್ ಮಾಡಿರುವಂತ ರೀಲ್ಗೆ ಮತ್ತೊಂದು ರೀಲ್ ನ ಲಿಂಕ್ ಮಾಡಬಹುದು. ಇದರಿಂದ ಹೆಂಗ್ ಹೆಲ್ಪ್ ಆಗುತ್ತೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ರೀಲ್ ನ ಪೋಸ್ಟ್ ಮಾಡಿರ್ತೀರಾ, ಆ ಒಂದು ರೀಲು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ, ಒಳ್ಳೊಳ್ಳೆ ವ್ಯೂಸ್ ಕೂಡ ಬರ್ತಾ ಇರುತ್ತೆ. ಅಂಡ್ ನೀವು ಅದರ ಕಂಟಿನ್ಯೂಷನ್ ಆಗಿ ಪಾರ್ಟ್ 2 ರೀಲ್ ನ ಪೋಸ್ಟ್ ಮಾಡ್ತೀರಾ, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಹೊಸ ರೀಲ್ ನ ಪೋಸ್ಟ್ ಮಾಡ್ತೀರಾ, ಆದ್ರೆ ಆ ಒಂದು ರೀಲ್ಗೆ ಅಷ್ಟೊಂದು ವ್ಯೂಸ್ ಬರ್ತಾ ಇರಲ್ಲ. ಸೊ ನೀವು ಅವಾಗ ಏನ್ ಮಾಡ್ಬೋದು ಅಂದ್ರೆ, ನೀವು ಯಾವ ಒಂದು ರೀಲ್ ಚೆನ್ನಾಗಿ ಓಡ್ತಾ ಇರುತ್ತೆ ಅದನ್ನ ಓಪನ್ ಮಾಡ್ಬಿಟ್ಟು ಮೇಲ್ಗಡೆ 3 ಲೈನ್ಸ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಲಿಂಕ್ ಎ ರೀಲ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅವಾಗ ನೀವು ಯಾವ ಒಂದು ರೀಲ್ ನ ರೀಸೆಂಟ್ ಆಗಿ ಪೋಸ್ಟ್ ಮಾಡಿರ್ತೀರಾ, ಯಾವ ಒಂದು ರೀಲ್ಗೆ ಜಾಸ್ತಿ ಪುಷ್ ಬೇಕಾಗಿರುತ್ತೆ, ಆ ಒಂದು ರೀಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅದಕ್ಕೊಂದು ಟೈಟಲ್ ಕೊಡಿ. ಟೈಟಲ್ ಕೊಟ್ಬಿಟ್ಟು ಮೇಲ್ಗಡೆ ಟಿಕ್ ಮಾರ್ಕ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಜನ ಟ್ರೆಂಡಿಂಗ್ ಅಲ್ಲಿ ಓಡ್ತಿರುವಂತ ನಿಮ್ಮ ರೀಲ್ ನೋಡಿದಾಗ ಕೆಳಗಡೆ ನೀವು ಯಾವ ಒಂದು ರೀಲ್ ನ ಲಿಂಕ್ ಮಾಡಿರ್ತೀರಾ ಆ ಒಂದು ಟೈಟಲ್ ಕಾಣಿಸುತ್ತೆ. ಜನ ಅದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಆ ಒಂದು ರೀಲ್ ಓಪನ್ ಆಗುತ್ತೆ. ಓಕೆ, ಲಿಂಕ್ ಮಾಡೋದೇನೋ ಲಿಂಕ್ ಮಾಡಿದ್ದೀರಾ, ಅದರಿಂದ ನಿಮಗೆ ಹೆಲ್ಪ್ ಆಗಿದೆ, ಒಳ್ಳೆ ವ್ಯೂಸ್ ಕೂಡ ಬಂದಿದೆ. ಆದ್ರೆ ಇದನ್ನ ಹೆಂಗೆ ಅನ್ಲಿಂಕ್ ಮಾಡೋದು ಅಂದ್ರೆ, ಸೇಮ್ ನೀವು ಯಾವ ಒಂದು ರೀಲ್ ಮೇಲೆ ಲಿಂಕ್ ಮಾಡಿರ್ತೀರಾ ಆ ಒಂದು ರೀಲ್ ನ ಓಪನ್ ಮಾಡ್ಬಿಟ್ಟು ಮೇಲ್ಗಡೆ 3 ಲೈನ್ಸ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ಎಡಿಟ್ ಲಿಂಕ್ಡ್ ರೀಲ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಅಲ್ಲೇ ಅನ್ಲಿಂಕ್ ಅಂತ ಕಾಣಿಸುತ್ತೆ. ನೀವು ಅದನ್ನ ಅನ್ಲಿಂಕ್ ಕೂಡ ಮಾಡ್ಬೋದು, ಇಲ್ಲಾಂದ್ರೆ ಲಿಂಕ್ ಮಾಡಿರುವಂತ ರೀಲ್ ನ ಚೇಂಜ್ ಕೂಡ ಮಾಡ್ಬೋದು. ಸೊ ಈ ಹೊಸ ಇನ್ಸ್ಟಾಗ್ರಾಮ್ ಫೀಚರ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ಅಂಡ್ ಇದೇ ತರ ಹೆಚ್ಚಿನ ಕಂಟೆಂಟ್ ಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ.